ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಇವತ್ತು ನಾವು ಕೇವಲ 10 ನಿಮಿಷದಲ್ಲಿ ಮಾಡಬಹುದಾದ ಒಂದು ಸೂಪರ್ ಟೇಸ್ಟಿ ಹಾಗೂ ಡಿಫ್ರೆಂಟ್ ಆದ ರೆಸಿಪಿ ತೋರಿಸ್ತಾ ಇದ್ದೀವಿ. ಅದೇ ಪೈನಾಪಲ್ ತವಾ ಗ್ರಿಲ್. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಚೆನ್ನಾಗಿ ಹಣ್ಣಾಗಿರೋ ಪೈನಾಪಲ್ ತಗೊಳ್ಳಿ. ಅದರ ಮೇಲಿರೋ ಸಿಪ್ಪೆ ಮತ್ತು ಬೇಡದ ಭಾಗಗಳನ್ನು ನೀಟಾಗಿ ಕತ್ತರಿಸಿ ಕ್ಲೀನ್ ಮಾಡಿಕೊಳ್ಳಿ. ಆಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಪೈನಾಪಲನ್ನು ಮೀಡಿಯಮ್ ದಪ್ಪವಿರೋ ದುಂಡಗಿನ ಸ್ಲೈಸ್ಗಳಾಗಿ ಕತ್ತರಿಸಿ ಎತ್ತಿಟ್ಟುಕೊಳ್ಳಿ. ಈಗ ಮಸಾಲೆ ರೆಡಿ ಮಾಡಿಕೊಳ್ಳೋಣ. ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ, ಗರಂ ಮಸಾಲ ಮತ್ತು ಕಾಳು ಮೆಣಸಿನ ಪುಡಿ ಹಾಕಿಕೊಳ್ಳಿ. ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಸೇರಿಸಿ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿಕೊಳ್ಳಿ. ಈಗ ನಾವು ಕತ್ತರಿಸಿ ಇಟ್ಕೊಂಡಿರೋ ಪೈನಾಪಲ್ ಸ್ಲೈಸ್ಗಳನ್ನು ತಗೊಂಡು ಈ ಮಸಾಲೆ ಪೇಸ್ಟನ್ನು ಅದರ ಮೇಲೆ ಎಲ್ಲ ಕಡೆಗೂ ಅಂದರೆ ಎರಡೂ ಬದಿಯಲ್ಲೂ ಚೆನ್ನಾಗಿ ಸವರಿಕೊಳ್ಳಿ. ಮಸಾಲೆ ಎಲ್ಲ ಕಡೆ ನೀಟಾಗಿ ಹತ್ತಿದ ಮೇಲೆ ಇದನ್ನು ಒಂದು 15 ನಿಮಿಷ ಹಾಗೆ ಬಿಟ್ಟು ಬಿಡಿ. ಆವಾಗ ಮಸಾಲೆ ಹಣ್ಣಿನ ಒಳಗಡೆ ಚೆನ್ನಾಗಿ ಹಿಡಿಯುತ್ತೆ. 15 ನಿಮಿಷದ ನಂತರ ಗ್ಯಾಸ್ ಮೇಲೆ ಒಂದು ತವಾ ಇಟ್ಟು ಬಿಸಿ ಮಾಡಿಕೊಳ್ಳಿ. ತವಾ ಕಾದ ಮೇಲೆ ಮಸಾಲೆ ಹಚ್ಚಿದ ಪೈನಾಪಲ್ ಸ್ಲೈಸ್ಗಳನ್ನು ಒಂದೊಂದಾಗಿ ತವ ಮೇಲೆ ಇಡ್ತಾ ಹೋಗಿ. ಗ್ಯಾಸನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಟು ಎರಡೂ ಕಡೆಯೂ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಜ್ಯೂಸಿಯಾದ ಪೈನಾಪಲ್ ತವಾ ಗ್ರಿಲ್ ಸವಿಯಲು ಸಿದ್ಧ. ನೋಡಿದಲ್ಲ ಫ್ರೆಂಡ್ಸ್, ಪೈನಾಪಲ್ ತವಾ ಗ್ರಿಲ್ ಮಾಡೋದು ಎಷ್ಟು ಸುಲಭ ಅಂತ. ಸಂಜೆ ಟೀ ಟೈಮ್ಗಂತೂ ಇದು ಬೆಸ್ಟ್ ಕಾಂಬಿನೇಷನ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಇಂತಹ ವೆರೈಟಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರೋ ಆ ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ಧನ್ಯವಾದಗಳು.